ಅಭಿನಂದನೆ. ಪರಿಚಾರಕರು ಅಂತಂದರೆ ಸೇವೆ ಮಾಡ್ತಕ್ಕಂಥವ್ರು, ನಿಷ್ಠೆಯಿಂದ ಸೇವೆ ಮಾಡ್ತಕ್ಕಂಥವ್ರು. ಸೇವೆ ಮಾಡುವವರಿಗೂ ಕೂಡ ಅಭಿಮಾನ ಇದೆಯಾ, ಅಭಿನಂದನೆ ಇದೆಯಾ ಅನ್ನೋದು ಒಂದರ್ಥದಲ್ಲಿ ನಾಗರಿಕ ಪ್ರಶ್ನೆ. ಸೇವೆ ತುಂಬ ಜನ ಮಾಡ್ತಾರೆ, ತುಂಬ ಜನ ಸೇವೆ ಮಾಡ್ತಾರೆ. ಅವ್ರ ಸೇವೆ ನೋಡಿಬಿಟ್ಟು ಸಮಾಜ ಹೇಳುತ್ತೆ ಎಷ್ಟು ಬೇಗ ಪುಣ್ಯಾತ್ಮ ರಿಟೈರ್ಡ್ ಆಗಿ ಮನೆಗೆ ಹೋಗ್ತಾನೋ ಅಂತ. ಅಂತಹ ಸೇವೆಗಳು ತುಂಬ ಇದೆ. ಕೆಲವೊಮ್ಮೆ ನಾನು ಕೇಳಿದ್ದುಂಟು, ನಮ್ಮ ಸರ್ಕಾರಿ ಬಸ್ಗಳಲ್ಲಿ ತುರ್ತು ಚಿಕಿತ್ಸಾ ಬಾಕ್ಸ್ ಇರುತ್ತೆ, ನಿಮಗೆಲ್ಲ ಗೊತ್ತಿದೆ. ಆ ಬಾಕ್ಸ್ ಎಷ್ಟು ಜನರನ್ನ ಉಳಿಸಿದೆ ಅನ್ನೋದು ಯಕ್ಷ ಪ್ರಶ್ನೆ. ಇನ್ನು ಕೆಲವು ಕಚೇರಿಗಳಲ್ಲಿ ಸಲಹಾ ಪೆಟ್ಟಿಗೆ ಅಂತಿರುತ್ತೆ. ಆ ಪೆಟ್ಟಿಗೆ ಬೀಗದ ಕೈ ಓಪನ್ ಆಗೋದು ಅದೇನೋ ಆಯುಧ ಪೂಜೆ ದಿವಸವೋ ಅಥವಾ ಹೊಸ ವರ್ಷದ ದಿವಸವೋ, ಯಾರ ಸಲಹೆನ ಯಾರು ಪಡ್ಕೊಂಡ್ರಪ್ಪ ಅನ್ನೋದೊಂದು ಯಕ್ಷ ಪ್ರಶ್ನೆ ಆಗುತ್ತೆ. ಆದರೆ ಇಲ್ಲಿ ಬಹಳ ಮನೋಜ್ಞವಾದ, ಭಗವಂತನೂ ಕೂಡ ಸಂತೋಷ ಪಡುವಂತಹ ಒಂದು ಕಾರ್ಯ. ಈ ಕಾರ್ಯದ ಶೀರ್ಷಿಕೆ ನೋಡಿ, ಪರಿಚಾರಕರಿಗೆ ಅಭಿನಂದನೆ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳಿದ್ದುಂಟು, ಯಾರು ಸಿರ್ದಾರನೋ ಅವನು ಸರ್ದಾರನಾಗಬಲ್ಲ ಅಂತ. ನೋಡಿ, ಈ ಪರಿಚಾರಕ ಪ್ರವೃತ್ತಿಯನ್ನು ಅತ್ಯಂತ ಶ್ರದ್ಧೆಯಿಂದ, ವಿನೀತರಾಗಿ, ಧನ್ಯತೆಯಿಂದ, ಬದ್ಧತೆಯಿಂದ, ಧೃತಿಗೆಡದೆ, ಈ ಮಾತುಗಳೆಲ್ಲ ಒಂದೊಂದು ವಾಕ್ಯವನ್ನು ನೆನಪು ಮಾಡಿಕೊಳ್ಬೇಕು, ಶಬ್ದಗಳನ್ನು. ಅತ್ಯಂತ ಮೌನವಾಗಿ ಈ ಕಾರ್ಯವನ್ನು ನಡೆಸ್ಕೊಂಡು ಬಂದಿದ್ದರಿಂದ ಸಮಾಜದ ಮಾನವಂತ ಹೃದಯ ಸಂಪನ್ನರು ಅವರನ್ನು ಇವತ್ತು ಅಭಿನಂದಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಲವಾರು ವರ್ಷಗಳ ಕಾಲ ನಮ್ಮೆಲ್ಲರ ಮನಸ್ಸಿನಲ್ಲಿ ಉಳಿಯುವಂಥದ್ದು. ಸಾಹಿತ್ಯದ ಬಗ್ಗೆ ಒಂದೆರಡು ಮಾತು. ಸಮಾಜಕ್ಕೆ ಯಾವುದು ಹಿತವೋ ಹಿತ ಇದು ಸಾಹಿತ್ಯ. ನಮ್ಮ ಮುಂದೆ DVG ಅವರು 2 ಶಬ್ದಗಳನ್ನು ವಿವರಿಸುತ್ತಾರೆ, ಹಿತ ಮತ್ತು ಪ್ರಿಯ. ಹಿತ ಎಂಬುದು ಹಾಗಲಕಾಯಿ ಗೊಜ್ಜು, ಪ್ರಿಯ ಎಂಬುದು ಮೈಸೂರು ಪಾಕು. ಪ್ರಿಯ ಅನ್ನೋದನ್ನು ಮೊದಲು ತಿಂದಾಗ ಬಹಳ ಹಾಯ್ ಅನಿಸುತ್ತೆ, ಹೆಚ್ಚು ತಿಂದರೆ ನಾಳೆ ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ, ಎಚ್ಚನ ಅಂದರು DVG ಅವರು. ಆದರೆ ಪ್ರಿಯ ಅನ್ನೋದಕ್ಕೆ ಬದಲಾಗಿ ಹಿತ ಅಂದರೆ ಹಾಗಲಕಾಯಿ ಗೊಜ್ಜನ್ನು ನಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ತಿಂದರೆ ಅದು ನಮ್ಮ ಆರೋಗ್ಯ ಕೆಡಿಸೋದಿಲ್ಲ. ಒಂದರ್ಥದಲ್ಲಿ ಅದು ಕೂಡ ನಾಲಿಗೆಗೆ ಸ್ವಲ್ಪ ರುಚಿಯೇ. ಆ ನಿಟ್ಟಿನಲ್ಲಿ ಹಿತ ತನಗೂ ತನ್ನ ಸಮಾಜಕ್ಕೂ ಮಾನವ ಸಂಕುಲಕ್ಕೂ ಸಕಾರಾತ್ಮಕವಾಗಿ ಹಿತವನ್ನು ಬಯಸುವಂಥದ್ದೇ ಸಾಹಿತ್ಯ.